ಸಮಾವೇಶ 100 ಡೇಸ್. ಹೌದು, ರಾಷ್ಟ್ರೀಯ ಕಾರ್ಯಕಾರಿಣಿ, ಪಬ್ಲಿಕ್ ಫಂಕ್ಷನು ಪ್ಲಸ್ ಗಾಂಧಿ 100 ವರ್ಷದ ಉತ್ಸವ, ಅಂದರೆ 3 ಕಾರ್ಯಕ್ರಮ 3 ದಿವಸ ಮಾಡುವಂಥ ಒಂದು ಯೋಜನೆ ಇದ್ದಾರೆ. ಅದಕ್ಕೆ ಡಿ ಸಿ ಎಮ್ ಅವ್ರು ಬರ್ತಾರೆ, ಬಹುಶಃ ನಾಳೆ ನಾಡ್ದು ಬಂದು ಅಂತಿಮಗೊಳಿಸ್ತಾರೆ. ಎಲ್ಲ ಬರ್ತಾರೆ. ಕಾರ್ಯಕಾರಿಣಿ ಅಂದರೆ ಆಲ್ಮೋಸ್ಟ್ ಎಲ್ಲ 3 ದಿವಸ ಇರ್ತಾರೆ ಅವರು. ಆದರೆ ಅವ್ರದ್ದೇ ಒಂದು ಪ್ರತ್ಯೇಕ ಸಮಾವೇಶ ಬೇರೆ ಆಗುತ್ತಾರೆ, ಪಬ್ಲಿಕ್ ಫಂಕ್ಷನ್ ಬೇರೆ. ಈ ಗಾಂಧಿ 100 ಇದು ಅಂದರೆ 3 ಡಿಫ್ರೆಂಟಾಗಿ ಮಾಡ್ತಾರೆ. ಸಿದ್ಧತೆ ಮಾಡ್ತಾಯಿದ್ವಿ, ಇನ್ನೂ ಟೈಮ್ ಇದೆ. ಜಾಗ ಗುರುತು ಮಾಡಿದ್ವಿ ಎಲ್ಲಿ ಫಂಕ್ಷನ್ ಮಾಡಬೇಕಂತ. ಇನ್ನು ಎಸ್ ಅಂದರೆ ತಯಾರಿ ಮಾಡಬೇಕಷ್ಟೆ. ಉದಾಹರಣೆಯಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಇಡಿ ಅಧಿಕಾರಿಗಳು ಲೋಕಾಯುಕ್ತಕ್ಕೆ ಲೆಟರ್ ಬರೆದಿದ್ದಾರೆ ಸರ್. 700 ಕೋಟಿ ಹಗರಣ ಆಗಿದೆ, ಪ್ರಭಾವ ಬೀರಿದ್ದಾರೆ ಸಿದ್ದರಾಮಯ್ಯ ಅವರ ಪುತ್ರ ಅಂತ ಬರೆದಿದ್ದಾರೆ. ಮುಂದೆ ಸಿ ಎಂಗೆ ಸಂಕಷ್ಟ ಆಗ್ಬೋದು. ಒಳ್ಳೆ ಅದಕ್ಕೆ ಅವ್ರು ರಿಪ್ಲೈ ಕೊಡಬೇಕಲ್ಲ. ಇನ್ನು ಸಿ ಎಮ್ ಅವ್ರು ರಿಪ್ಲೈ ಕೊಡಬೇಕು. ಬಂದ ಮೇಲೆ ಏನು ಆಗ್ತೈತಿ ಅಂತಿಮ ನೋಡಬೇಕು. ಅದ್ರಾಗ ಸಿ ಎಮ್ ಅವ್ರ ಪಾತ್ರ ಎಷ್ಟಿದೆ, ಬೇರೆಯವ್ರ ಪಾತ್ರ ಎಷ್ಟಿದೆ, ಭಾಳ ಮುಖ್ಯ. ಅವ್ರು ಓವರಾಲ್ ಹೇಳಿದ್ದಾರೆ 700 ಕೋಟಿ 11 ವರ್ಷದ ಇತಿಹಾಸ ಅದು. 2-3 ಸರ್ಕಾರ ಅದರಲ್ಲಿ ದಾಟಿದೆ. ಅವರವರ ಅವಧಿಯಲ್ಲಿ ಅವರು ತಮ್ಮ ಬೇಕಾದವ್ರಿಗೆ ಕೊಟ್ಟಿದ್ದಾರೆ. ಅದನ್ನೇನು ಹೇಳಬೇಕು. ಅದನ್ನು ಹೇಳಿದ ತಕ್ಷಣ ಸಿ ಎಮ್ ಅವ್ರಿಗೆ ಏನು ಸಂಬಂಧ ಬರೋಲ್ಲ. ಆಪ್ತ ಸಹಾಯಕ ದಿನೇಶ್ ಕುಮಾರ್ ಅನ್ನೋರು ಪ್ರಭಾವ ಬೀರಿದ್ದಾರೆ ಅಂತ ದೃಢವಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇನ್ನು ಇಡಿ ಅವ್ರದ್ದು ಕ್ವಶನೇಬಲು. ಅವ್ರದ್ದು ಎಷ್ಟು ಬರೀ ಅವ್ರದ್ದು ಮನಿ ಲಾಂಡ್ರಿಂಗ್ ಮಾಡಬೇಕಾ, ಇದನ್ನು ಮಾಡಬೇಕಾದ್ರೆ ಇನ್ನೂ ಕನ್ಫ್ಯೂಸು. ಈಗ ಇಡಿ ಅವ್ರದ್ದೇ ಅವ್ರ ಮನಿ ಲಾಂಡ್ರಿಂಗ್ದ ಬಗ್ಗೆ ಅದು ನಮ್ಮ ನಾಲೆಜ್ ಪ್ರಕಾರ ಮನಿ ಲಾಂಡ್ರಿಂಗ್ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಬೇಕು. ಇದನ್ನು ಮಾಡಲಿಕ್ಕಿದೆ ಅದು ಕೂಡ. ಇನ್ನೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಭಾಳ ಮಂದಿ ಚಾಲೆಂಜ್ ಮಾಡಿದ್ದಾರೆ. ಅವ್ರಿಗೆ ಅಧಿಕಾರ ಇಲ್ಲ. ನೀವು ಮನಿ ಲಾಂಡ್ರಿಂಗ್ ಆದರೆ ಓಕೆ ಮಾಡಿ, ಇದು ಲೋಕಾಯುಕ್ತ ಅಥವಾ ಇನ್ಯಾವುದೋ ಏಜೆನ್ಸಿ ಮಾಡಬೇಕಾದಂತೂ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು ಜನ ಕೇಸ್ ಹಾಕಿದ್ದಾರೆ, ಪೆಂಡಿಂಗ್ ಇದ್ದಾರೆ ಇದ್ರ ಬಗ್ಗೆ. ಈಗೇನೋ ಇದೆ ಮೂಡೋದಲ್ಲಿ ಮಾಡ್ತಾರೆ. ಲೋಕಾಯುಕ್ತಕ್ಕೆ ಬರೆದಿರೋ ಪತ್ರ ರಾಜಕೀಯ ದುರುದ್ದೇಶ ಅಂತ. ರಾಜಕೀಯ ದುರುದ್ದೇಶ ಅಂತ ಹೇಳಲಿಕ್ಕಾಗಲ್ಲ. ಅವರು 11 ವರ್ಷದ ಹೇಳಿದ್ದಾರೆ. 11 ಸಿ ಎಮ್ ಈ ಸಿದ್ದರಾಮಯ್ಯರ ಅವಧಿಯಲ್ಲಿ ಆಗಿದೆ ಅಂತ ಹೇಳಿಲ್ಲ. 11 ವರ್ಷದಲ್ಲಿ ಸುಮಾರು 900 ಪ್ಲಾಟ್ಗಳ ಬಗ್ಗೆ ಹೇಳಿದ್ದಾರೆ ಅವರು. ಎಲ್ಲ ಸಿ ಎಮ್ ಬರೋಲ್ಲ, ಮತ್ತೆಲ್ಲ ಹಿಂದಿನ ಸಿ ಎಮ್ಗೂ ಹಂಗಾರೆ ಬರಬೇಕಿರೋದು. ಆ ಮೂಡ ಬಗ್ಗೆ ಕ್ವಶನ್ ಅವ್ರದ್ದು, ಸಿ ಎಮ್ ಕ್ವಶನ್ ಅಲ್ಲ. ಪ್ರತ್ಯೇಕವಾಗಿ ಪಾರ್ವತಿ ಒಂದು ಸೈಟ್ ಕೊಟ್ಟಿರೋ ವಿಚಾರದಲ್ಲೂ ಕೂಡ ಇರ್ರೆಗ್ಯುಲರಿಟೀಸ್ ಆಗಿದೆ. ದಿನೇಶ್ ಅವರೇ ಪಾರ್ವತಿ ಅವ್ರ ಸೈಟ್ ನಕಲಿ ಮಾಡಿದ್ದಾರೆ ಅಂತೆಲ್ಲ ಬರೆದಿದ್ದಾರೆ. ಲೋಕಾಯುಕ್ತ ಮಾಡಲಿ, ಲೋಕಾಯುಕ್ತ ಅಂತಿಮವಾಗಿ ಮಾಡಬೇಕು, ಮಾಡಲಿ. ಲೋಕಾಯುಕ್ತ ತನಿಖೆ ನಡೆಸೋ ಸಂದರ್ಭದಲ್ಲಿ ಈ ಲೆಟರ್ ಬರೋ ಅವಶ್ಯಕತೆ ಏನಿತ್ತು ಮತ್ತು ಯಾವ ಕಾರಣಕ್ಕಾಗಿ ಅಂತ ನೋಡಬೇಕಲ್ಲ. ಈಗ ಅವ್ರು ಯಾಕೆ ಬರೆದ್ರು ಇನ್ನೂ ತನಿಖೆ ಹಂತದಲ್ಲಿ ಗೊತ್ತಾಗೋದ್ರೆ. ಅದೇನಿದ್ರು ಮಾಹಿತಿ ಪೂರೈಸಲೇಬೇಕು ಅವ್ರಿಗೆ. ಅವ್ರು ಯಾಕೆ ನೀವು ಹೇಳ್ದಂಗೆ ಯಾಕೆ ಬರೆದ್ರು, ಏನು ಬರೆದು ನೋಡೋದು, ವೇಟ್ ಮಾಡೋಣ. ಈಗೇನು ತಕ್ಷಣ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರಿಗೇನೋ ಅನುಮಾನ ಇದೆ ಸರ್, ಸಿ ಎಂ ಪರವಾಗಿ ಲೋಕಾಯುಕ್ತ ರಿಪೋರ್ಟ್ ಮಾಡ್ಬೋದು. ಅಡ್ವಾನ್ಸ್ ಆಗಿ ಹೇಳಲಿಕ್ಕಾಗಲ್ಲ. ಮಾಡಬೇಡಿ, ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಅನ್ನೋದು ಸೂಚ್ಯವಾಗಿ ಹೇಳುವಂಥ ಪ್ರಯತ್ನ. ಅಡ್ವಾನ್ಸ್ ಆಗಿ ಹೇಳೋದು ಅವಶ್ಯಕತೆ ಇಲ್ಲ. ಇದೆಲ್ಲ ಲೀಗಲ್ ಟೀಮ್ ಇದೆ, ಎನ್ಕ್ವೈರಿ ಮಾಡ್ತಾರೆ. ಅವರು ತಮ್ಮ ಸೂಕ್ತವಾದ ವಾದವನ್ನು ಇಡಿಯಲ್ಲಿ ಮಂಡಿಸ್ತಾರೆ, ಪ್ಲಸ್ ಲೋಕಾಯುಕ್ತದಲ್ಲಿ ಮಂಡಿಸ್ತಾರೆ.